ಶ್ರಾವಣ ಬೆಟ್ಟದ ಸಿಂಹರಾಜ. ಒಂದು ಕಾಲದಲ್ಲಿ ಶ್ರಾವಣ ಎಂಬ ಹಸಿರು ಬೆಟ್ಟದ ಮಧ್ಯದಲ್ಲಿ ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆ ಕಾಡಿನ ರಾಜನು ಸಿಂಹರಾಜ ಲಿಯೋ. ಲಿಯೋ ನ್ಯಾಯಪ್ರಿಯ, ದಯಾಳು ಮತ್ತು ಬುದ್ಧಿವಂತ ರಾಜನಾಗಿದ್ದ. ಒಂದು ದಿನ ಕಾಡಿನಲ್ಲಿ ಹೊಸ ಎಲಿಗೆ ಬಂದಿತು. ಹೆಸರು ಚಿಂಕು. ಚಿಂಕು ಚಿಕ್ಕದಾಗಿತ್ತು, ಆದರೆ ಕುತೂಹಲ ತುಂಬಿತ್ತು. ಅದು ಹೊಸ ಸ್ಥಳ ನೋಡಲು ಇಷ್ಟಪಟ್ಟಿತ್ತು. ಆದರೆ ಕೆಲವು ಪ್ರಾಣಿಗಳು ಅದನ್ನು ನೋಡಿ, ಅಯ್ಯೋ, ಇಷ್ಟು ಚಿಕ್ಕ ಎಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂದು ತಿರಸ್ಕರಿಸಿದವು. ಚಿಂಕು ಸ್ವಲ್ಪ ನೋವಾಯಿತು, ಆದರೆ ಅದು ಯಾಕೋ ನಗು ಬಿಟ್ಟಿತು. ನಾನು ಸಣ್ಣದಾಗಿದ್ದರೂ ಸಹ ಬುದ್ಧಿವಂತನೇ ಎಂದು ಹೆಮ್ಮೆ ಪಟ್ಟುಕೊಂಡಿತು. ಒಂದು ರಾತ್ರಿ ಕಾಡಿನಲ್ಲಿ ದೊಡ್ಡ ಗಲಾಟೆ ಆಯಿತು. ಮಾಂಸಾಹಾರಿ ಕುತ್ತಿ ಗುಂಪು ಕಾಡಿಗೆ ಬಂದು ಎಲ್ಲರನ್ನೂ ತೊಂದರೆ ಮಾಡಲಾರಂಭಿಸಿತು. ಪ್ರಾಣಿಗಳು ಎಲ್ಲೆಡೆ ಓಡಿದವು. ಸಿಂಹರಾಜ ಲಿಯೋ ಕೂಡ ಆತನ ಸೈನ್ಯದ ಜೊತೆ ತಕ್ಷಣ ಹೋರಾಟಕ್ಕೆ ಹೋದ. ಆ ಸಮಯದಲ್ಲಿ ಚಿಂಕು ಒಂದು ದಾರಿಯ ಮೇಲೆ ಕೂತಿತ್ತು. ಅದನ್ನು ನೋಡಿದ ಲಿಯೋ ಕೇಳಿದ, ಚಿಂಕು, ನೀನು ಇಲ್ಲ ಏನು ಮಾಡುತ್ತಿದ್ದೀಯಾ? ಚಿಂಕು ಅಂದಿತು, ನಾನು ಕುತ್ತಿಗಳ ಮಾರ್ಗವನ್ನ ನೋಡುತ್ತಿದ್ದೇನೆ. ಅವರು ಯಾವ ದಾರಿ ಹಿಡಿದು ಬರುತ್ತಿದ್ದಾರೆ ಎಂದು ಕಂಡುಹಿಡಿಯಲು. ಅಷ್ಟರಲ್ಲೇ ಚಿಂಕು ಬುದ್ಧಿಯಿಂದ ಕುತ್ತಿಗಳ ಹಿಂದಿನ ದಾರಿಯಲ್ಲಿ ಸಣ್ಣ ತಳವಾಡದ ಒಂದು ಪೇಪರ್ ಬಾಂಬ್ ಹಾಕಿತ್ತು. ಅದು ಹೊತ್ತಿಕೊಂಡಾಗ ದೇಹ ಬಿಸಿ ಹೊತ್ತು ಕುತ್ತಿಗಳು ಹೆದರಿ ಓಡಿದವು. ಈ ದೃಶ್ಯವನ್ನು ಕಂಡ ಲಿಯೋ ಮತ್ತು ಎಲ್ಲ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು. ಲಿಯೋ ನಗುತ್ತಾ ಹೇಳಿದ, ಚಿಂಕು, ನೀನು ನಮ್ಮ ಕಾಡಿಗೆ ದೊಡ್ಡ ಸಹಾಯ ಮಾಡಿದೆ. ನೀನು ಸಣ್ಣದಾಗಿದ್ದರೂ ನಿನ್ನ ಬುದ್ಧಿಮತ್ತೆ ದೊಡ್ಡದಾಗಿದೆ. ಅದರ ನಂತರ ಎಲ್ಲ ಪ್ರಾಣಿಗಳು ಚಿಂಕುಗೆ ಗೌರವ ನೀಡಿದವು. ಚಿಂಕು ತಮ್ಮ ಬುದ್ಧಿಯ ಸಹಾಯದಿಂದ ಕಾಡಿನ ವಿಶೇಷ ಸಲಹೆಗಾರಿಯಾದನು.